ರಾಜಕೀಯ ಸುದ್ದಿಗಳನ್ನು ಬದಿಗಿಟ್ಟರೆ ಹಾಸನದಲ್ಲಾದಂಥ ಸರಣಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆಗೆ ಒಂದು ಸಮಿತಿ ರಚನೆಯಾಗಿತ್ತು. ಏನಾಗಿದೆ ಹಾಸನದಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ಗಳು ಸಂಭವಿಸೋದಕ್ಕೆ ಕಾರಣ ಏನು ಅಂತ ಒಂದು ಟೆಕ್ನಿಕಲ್ ಕಮಿಟಿ ರಚನೆಯಾಗಿತ್ತು. ಆ ಟೆಕ್ನಿಕಲ್ ಕಮಿಟಿಯ ವರದಿಯಲ್ಲಿ ಏನಿದೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೇ ಮತ್ತು ಜೂನ್ ತಿಂಗಳು ಒಟ್ಟು 24 ಜನಕ್ಕೆ ಹೃದಯಾಘಾತ ಆಗಿ ಮೃತಪಡ್ತಾರೆ. ಆದರೆ 24 ಜನರ ಪೈಕಿ 20 ಜನರಿಗೆ ಮಾತ್ರ ಹೃದಯ ಸ್ತಂಭನ ಆಗಿರೋದು. ಇನ್ನು 4 ಜನರಿಗೆ ಹೃದಯಾಘಾತವೇ ಆಗಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೃದಯಾಘಾತವಲ್ಲದ ಪ್ರಕರಣಗಳ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಕಿಡ್ನಿ ಸಮಸ್ಯೆ, ಒಂದು ರೋಡ್ ಆಕ್ಸಿಡೆಂಟು ಮತ್ತು 3 ಸಿವಿಯರ್ ಗ್ಯಾಸ್ಟ್ರೋ ಆಂಟ್ರೈಟಿಸ್, 4 ಇತರೆ ಆರೋಗ್ಯ ಸಮಸ್ಯೆಗಳಿಂದ ಸಾವನ್ನಪ್ಪಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಸೊ ಹಾಸನದ ಸರಣಿ ಸಾವಿಗೆ ಏನಾದರೂ ಕಾಮನ್ ರೀಸನ್ ಇರಬಹುದಾ? ಯಾವುದಾದ್ರೂ ಫುಡ್ಡೋ, ಆಹಾರವೋ, ಗಾಳಿಯೋ, ಅವ್ರು ತಿನ್ನೋ ಕುಡಿಯೋ ನೀರೋ ಯಾವುದ್ರಲ್ಲಾದ್ರೂ ಏನಾದರೂ ಕಲಬೆರಕೆ ಆಗಿರಬಹುದಾ? ಅಥವಾ ಹಾಸನ ಅಂದಿದ ತಕ್ಷಣ ಅದು ನೀರಾವರಿ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ತುಂಬಿಕೊಂಡಿರುವಂಥ ಭೂಮಿ ಆಗಿರೋದ್ರಿಂದ ಕೃಷಿ ಚಟುವಟಿಕೆಯಲ್ಲಿ ಬಳಸುವಂಥ ಕೀಟನಾಶಕದ ಏನಾದರೂ ಪರಿಣಾಮ ಇರಬಹುದಾ ಅನ್ನುವ ಹಲವು ಚರ್ಚೆಗಳಿತ್ತು. ಬಟ್ ಟೆಕ್ನಿಕಲ್ ಕಮಿಟಿ 4 ಜನರ ಸಾವಿನ ವಿಚಾರದಲ್ಲಿ ಹೇಳ್ತಾ ಇದೆ, ಇಲ್ಲ, ಈ 4 ಸಾವು ಹಾರ್ಟ್ ಅಟ್ಯಾಕ್ ಇಂದಲ್ಲ ಅಂತ. ಅದರಲ್ಲಿ 3 ನಾನ್ ಹಾರ್ಟ್ ಅಟ್ಯಾಕ್. 3 ಜನರಿಗೆ ಮೊದಲೇ ಹೃದಯಾಘಾತ ಆಗಿತ್ತು, ಇಬ್ಬರಿಗೆ ಸ್ಟಂಟ್ ಕೂಡ ಹಾಕಲಾಗಿತ್ತು, ಒಬ್ಬರಿಗೆ ಆಂಜಿಯೋಪ್ಲಾಸ್ಟ್ ಕೂಡ ಮಾಡಲಾಗಿತ್ತು ಅನ್ನುವ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ 3 ಜನ ಮೊದಲೇ ಹಾರ್ಟ್ ಅಟ್ಯಾಕ್ ಇಂದ ಬಳಲಿದ್ದವರು. ಇನ್ನು ಉಳಿದ 7 ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಆಗಬೇಕು. 7ರಲ್ಲಿ ಈಗ 1 ರಿಪೋರ್ಟ್ ಇನ್ನೂ ಬರೋದಿದೆ. 6 ರಿಪೋರ್ಟು ಬಂದಿದೆ. ಆ 6 ರಿಪೋರ್ಟ್ ಅದರಲ್ಲಿ ಈಗ ಕ್ಲಾಸಿಫಿಕೇಶನ್ ಮಾಡ್ತಾ ಹೋದಾಗ ಯಾರ್ಯಾರ ಸಾವಿಗೆ ಏನು ಕಾರಣ ಅಂತ ಒಟ್ಟು ಸಾವನ್ನಪ್ಪಿರೋರ ಸಂಖ್ಯೆ 23. ಆ 23ರಲ್ಲಿ ಒಂದಿಷ್ಟು 3-4 ಆಕ್ಸಿಡೆಂಟು ಅದು ಇದು ಅಂತ ಆಗಿರೋದು. ಇನ್ನು 7 ಪ್ರಕರಣಗಳ ಮರಣೋತ್ತರ ಪರೀಕ್ಷೆ ಆಗಿದೆ. ಅದರಲ್ಲಿ 1 ರಿಪೋರ್ಟ್ ಬರೋದಿದೆ. 6 ಮರಣೋತ್ತರ ಪರೀಕ್ಷೆ ಇದೆ. ಬಟ್ 6ರಲ್ಲೂ ಶಾಕಿಂಗ್ ಅಂಶ ಇದೆ. ಏನಂದರೆ ಮರಣೋತ್ತರ ಪರೀಕ್ಷೆಯಲ್ಲಿ 5 ಜನಕ್ಕೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದು, ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಾವಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಷ್ಮಿತಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಸುಷ್ಮಿತಾ, ಟೆಕ್ನಿಕಲ್ ಕಮಿಟಿಯ ವರದಿ ಇವತ್ತು ಸಿಕ್ಕಿದೆ. ಆ ವರದಿಯಲ್ಲಿ ಏನೇನು ಉಲ್ಲೇಖ ಆಗಿದೆ, ಏನಂತೆ ಹಾಸನದ ಸರಣಿ ಹಾರ್ಟ್ ಅಟ್ಯಾಕ್ಗೆ ಕಾರಣ? ಎಸ್ ಪ್ರಣೋತ್, ಕಳೆದ 15-20 ದಿನಗಳಿಂದ ಎಲ್ಲರ ತಲೆಯಲ್ಲೂ ಕೂಡ ಓಡ್ತಾ ಇದ್ದು ಒಂದೇ, ಯಾಕಿಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಸನದಲ್ಲೇ ಯಾಕಿಷ್ಟು ಸರಣಿ ಹೃದಯಾಘಾತದಿಂದ ಸಾಕಷ್ಟು ಜನರು ಸಾವನ್ನಪ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ಎಲ್ಲರೂ ಕೂಡ 45 ವರ್ಷದ ಒಳಗಿನವರೇ ಅತಿ ಹೆಚ್ಚಾಗಿ ಈ ಒಂದು ಹೃದಯಾಘಾತಕ್ಕೆ ಬಲಿಯಾಗಿದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಎಲ್ಲರಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇತ್ತು. ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು, ಈ ರೀತಿ ಸಾವಾಗಲಿಕ್ಕೆ ಏನು ಕಾರಣ ಅಂತ ಹೇಳಿ. ಅದೇ ರೀತಿಯಲ್ಲಿ ಏನು ಆರೋಗ್ಯ ಇಲಾಖೆಯು ಕೂಡ ಒಂದು ಟೆಕ್ನಿಕಲ್ ಟೀಮನ್ನು ರಚನೆ ಮಾಡುತ್ತೆ. ಆ ಒಂದು ಟೆಕ್ನಿಕಲ್ ಟೀಮು ಕೂಡ ಕಳೆದ 10 ದಿನಗಳಿಂದಲೂ ಕೂಡ ಸತತವಾಗಿ ಈ ಒಂದು ಸರಣಿ ಹೃದಯಾಘಾತಕ್ಕೆ ಏನು ಕಾರಣ ಅನ್ನೋದನ್ನ ಪತ್ತೆ ಹಚ್ಚಿರುವಂಥದ್ದು. ಇವತ್ತು ಆ ಒಂದು ವರದಿ ಸರ್ಕಾರಕ್ಕೂ ಕೂಡ 3ವರೆಗೆ ಸಲ್ಲಿಕೆ ಆಗುತ್ತೆ. ಪ್ರಮುಖವಾಗಿ ಇದರಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದು ಕೂಡ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರುವಂಥದ್ದು. ಇದರಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಒಟ್ಟು 24 ಜನ ಸಾವನ್ನಪ್ತಾರೆ ಕಳೆದ 15 ದಿನಗಳಲ್ಲಿ. ಸೊ ಆ ಒಂದು 15 ದಿನಗಳಲ್ಲಿ ಸಾವನ್ನಪ್ಪಿದವರು ಅಂದರೆ ಕೆಲವೊಂದಿಷ್ಟು ಜನದ್ದು, ಅಂದರೆ ಕೇವಲ 7 ಜನದ್ದು ಮಾತ್ರ ಅದರಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. 6 ಜನರ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಏನು ಅಂತ ಹೇಳಿದ್ರೆ ಸಡನ್ ಹಾರ್ಟ್, ಅದರಲ್ಲಿ 5 ಜನರಿಗೆ ಸಡನ್ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು, ಅಂದರೆ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ವರದಿ ಆಗಿದೆ. ಹಾಗೆ ಉಳಿದಂತೆ ಅದರಲ್ಲಿ 4 ಜನರಿಗೆ ಯಾವುದೇ ರೀತಿ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಅಂದರೆ ಒಂದು ಆಕ್ಸಿಡೆಂಟ್ ಆಗಿರುವಂಥದ್ದು, BP ಹೆಚ್ಚಳ ಆಗಿರುವಂಥದ್ದು, ನಾನಾ ಆರೋಗ್ಯ ಸಮಸ್ಯೆಯಿಂದ ಬಳಲಿ 4 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದು ಈಗ ವರದಿಯಲ್ಲಿ ಬಹಿರಂಗ ಆಗ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ ಅದರಲ್ಲಿ 3 ಜನ ಯಾರು ಸಾವನ್ನಪ್ಪಿದ್ದಾರೆ, ಅದರಲ್ಲಿ 3 ಜನರಿಗೆ ಈಗ ಆಲ್ರೆಡಿ ಮುಂಚೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಅನ್ನೋದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಅಂದರೆ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಅವರಿಗೆ 2ರಿಂದ 3 ಬಾರಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹೀಗಾಗಿ ಈ ಹಿಂದೆ 3 ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದರಲ್ಲಿ 2 ಸ್ಟಂಟನ್ನು ಹಾಕಿದ್ರು, ಒಬ್ಬರಿಗೆ ಆಂಜಿಯೋಗ್ರಮಿಯನ್ನು ಕೂಡ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಹಿಂದೆ ಆಗಿದ್ದಂತಹ ಹಾರ್ಟ್ ಅಟ್ಯಾಕ್ ಕಾರಣದಿಂದಾಗಿಯೇ ಅವರಿಗೆ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಸಂಬಂಧ 3ವರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಏನು ಜಯದೇವದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರು ಕೂಡ ವರದಿಯನ್ನು ಸಲ್ಲಿಸ್ತಾರೆ. ವರದಿಯನ್ನು ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲೂ ಕೂಡ ಮತ್ತೊಂದಿಷ್ಟು ವಿಚಾರಗಳು ಕೂಡ ಬಹಿರಂಗ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಪ್ರಮುಖವಾಗಿ ಹಾಸನದಲ್ಲಿ ಜನರ ಹೆಲ್ತ್ ಕಂಡೀಷನ್ಸ್ನ ಯಾವ ರೀತಿಯಲ್ಲಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಪ್ರಣೋತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.